ಇದ್ದಾರೆ. ಈಗ ನಾನು ಕೂಡ ಎಬಿವಿಪಿದು ನಾನು ಹಿಂದೆ ಎಬಿವಿಪಿ ಸರ್ವ ಕಾಲೇಜು ವಿದ್ಯಾಸಂಘದ ಅಧ್ಯಕ್ಷರಾಗಿ ನಾನು ಕೆಲಸ ವಹಿಸಿದೆ. 2011 ನಾನು ವಹಿಸಿದ್ದೇನೆ. ನಾನು ಕೂಡ ಇದರಲ್ಲಿದ್ದೇನೆ. ಇದರಲ್ಲಿ ಅಂದ್ರೆ ಪಕ್ಷ ಈಗಾಗಲೇ ಪಕ್ಷ ಬರುದು ಎರಡನೇ ಮಾತು. ಮೊದಲನೇದಾಗಿ ಒಂದು ಮಹಿಳೆಗೆ ಅನ್ಯಾಯ ನಾವು ಮಹಿಳೆ ವಿಚಾರವಾಗಿ ನಾವು ತಗೊಳ್ಬೋದೇ ಹೊರತು ಪಕ್ಷ ಅವರು ವೈಯಕ್ತಿಕವಾಗಿ ಪಕ್ಷದಲ್ಲಿ ಇರ್ಬೋದು, ಇಲ್ಲ ಹೇಳುದಿಲ್ಲ. ಆದ್ರೆ ಈಗ ಒಂದು ವಿಚಾರ ಆಗುವಾಗ ಮಹಿಳೆಗೆ ಒಂದು ನ್ಯಾಯ ಒದಗಿಸ್ಲಿಕ್ಕೆ ಅವರು ಒಂದು ಪ್ರಯತ್ನ ಪಡ್ಬೇಕು ಹೊರತು ಪಕ್ಷದ ನನಗೇನು ಅಷ್ಟು ಏನು ಅದು ಕಾಣ್ತಾ ಇಲ್ಲ. ಕೆಲವೊಂದು ವಿಚಾರ ಪಕ್ಷದ ಇದಕ್ಕೆ ಕಾನೂನಾತ್ಮಕವಾಗಿ ಏನಾದ್ರು ಅಡೆತಡೆಗಳು ಬಂದಿದ್ರೆ ಪಕ್ಷ ಅದಕ್ಕೆ ಬೇಕಾದ್ರೆ ನಾವು ನೇರವಾಗಿ ನಾವು ಅದಕ್ಕೆ ಪ್ರತಿಭಟನೆ ಮಾಡಿ ನಾವು ಇಳಿದ್ದೇವೆ, ಇಲ್ಲ ಹೇಳುದಿಲ್ಲ. ಪಕ್ಷದ ಯಾವುದೇ ಒಂದು ಪ್ರತಿಕ್ರಿಯೆ ನಮಗೆ ಬರಲಿಲ್ಲ. ನಾವು ಹೇಳುವ ನಮ್ಮ ಮನವಿಯನ್ನು ಒಪ್ಪಿದ್ದಾರೆ, ಅವರು ಎಲ್ಲ ಪಕ್ಷರು ಒಪ್ಪಿದ್ದಾರೆ. ಈಗ ಬಿಜೆಪಿ ಅವರಲ್ಲಿ ಮಾತಾಡಿದ್ದೇವೆ, ನಾವು ಕಾಂಗ್ರೆಸ್ ಅವರಲ್ಲಿ ಕೂಡ ನಾವು ನೇರವಾಗಿ ಮಾತಾಡಿದ್ದೇವೆ. ಅದಕ್ಕೆ ನೀವು ನಿಮ್ಮ ನಿರ್ಧಾರ ನೀವು ನಿರ್ಧಾರ ತಗೊಂಡು ನಾವು ನಿಮ್ಮ ಸರಿ ನಾವು ನಿಮ್ಮೊಟ್ಟಿಗೆ ನಾವು ಯಾವಾಗ ಇರ್ತೇವೆ ಅಂತ ಎಲ್ಲ ಪಕ್ಷರು ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಇವನ್ನ ಮೊನ್ನೆ ಪ್ರತಿಭಾ ಕೋಳೆ ಅವರಿಗೆ ಹತ್ರ ನಾನು ಸಂಪರ್ಕ ಮಾಡಿದ್ದೇನೆ. ಕಾಂಗ್ರೆಸ್ ನಮ್ಮ ಸಮಾಜದ ಉದಯ ಆಚಾರ್ಯ ಹತ್ರ ಸಂಪರ್ಕ ಮಾಡಿದ್ದೇನೆ. ಬಿಜೆಪಿ ಪ್ರಸಾದ್ ಶಕ್ತಿನಗರ್ ಕಾರ್ಪೊರೇಟರ್ ಅವ್ರ ಹತ್ರ ಸಂಪರ್ಕ ಮಾಡಿದ್ದೇನೆ. ಮನ್ನೋಡ ಎಲ್ಲ ಸಂಪರ್ಕ ಮಾಡಿ ಮಾತಾಡುವಾಗ ನಮಗೆ ಬಂದ ನಮ್ಮ ಸಮಾಜದಲ್ಲಿ ನಾವು ಎಲ್ಲ ಒಟ್ಟಿಗೆ ಇರ್ತೇವೆ ಅಂತ ಹೇಳುವಂತ ಮಾತು ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕ ಯಾವ ರೀತಿ ಬರುವುದಿಲ್ಲ, ಅದರ ನಂತರ ಎಲ್ಲರೂ ಒಟ್ಟಾಗಿ ನಾವು ದೊಡ್ಡ ಪ್ರಮಾಣದಲ್ಲಿ ನಾವು ಸೇರ್ತೇವೆ ಅಂತ ಹೇಳುವಂತ ಮಾತನ್ನು ಹೇಳ್ತಿದ್ದೇನೆ. ಖಂಡಿತ ಡಿಎನ್ಎ ರಿಪೋರ್ಟ್ 1 ವಾರ ಆಯ್ತು. ಹೌದು ಹೌದು ಖಂಡಿತ. ಅದರ ನಂತರ ಬಿಜೆಪಿ ಮುಖಂಡರು ಕೂಡ ಸ್ಟಾರ್ಟಿಂಗ್ ಎಲ್ಲ ಹೇಳ್ತಾರೆ ನಾವು ಅವರಿಗೆ ಬೆಂಬಲ ಇರ್ತೇವೆ ಅಂತ ಹೇಳ್ತಾರೆ. ಬಟ್ ಆಸ್ ಎ ಪಾರ್ಟಿ ಅವರ ಮೇಲೆ ಪಾರ್ಟಿ ಕ್ರಮ ಆಗಿಲ್ಲ. ಅದು ಲೆಟರ್ ಕೊಟ್ಟಿದ್ದಾರೆ ಅಂತ ನನಗೆ ಮಾಹಿತಿ ಕೊಟ್ಟಿದ್ದಾರೆ. ಅವರು ಆಲ್ರೆಡಿ ಲೆಟರ್ ಕೊಟ್ಟಿದ್ದಾರೆ ಅಂತೆ. ಯಾವ ರೀತಿ ಆದ್ರೆ ಅವರನ್ನು ತೆಗಿಬೇಕು ಅಂದ್ರೆ ಸದ್ಯದ ಮಟ್ಟಿಗೆ ನೀವು ಒಂದು ಕ್ರಮ ತೆಗೆಯುವ ಅಂತ ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಸದ್ಯದ ಮಟ್ಟಿಗೆ ಆ ಡಿಎನ್ ರಿಪೋರ್ಟ್ ಬರೋ ತನಕ ಡಿಎನ್ ರಿಪೋರ್ಟ್ ಬಂದ ಮೇಲೆ ನಾವೀಗ ಪ್ರೆಸ್ ಮೀಟ್ ಕರೆದಂತ ವಿಚಾರ. ಇನ್ನು ಇಲ್ಲಿ ಆದ ಕೂಡಲೇ ನಾವು ಇಮಿಡಿಯೇಟ್ ಇರುವಂತ ವಿಚಾರ ನಾವು MLA ಗಳ ಹತ್ರ ಮಾತಾಡ್ಕೊಂಡು ಸಂಪರ್ಕ ಮಾಡುವಂತ ವಿಚಾರ ನಾವು ಮಾಡ್ತೀವಿ. ಅಂದ್ರೆ ಈಗ ಜವಾಬ್ದಾರಿ ಪಕ್ಷದಲ್ಲಿ ಅಂತ ಹೇಳಿದ್ರೆ ಅವರ ಜಗನ್ನಿವಾಸ ರಾಯ್ ಅವರ ಮಗನನ್ನು ಆ ಹುಡುಗಿ ಕೊಟ್ಟು ಮದುವೆ ಮಾಡಿಸ್ಲಿಕ್ಕೆ ನಾವು ಒಂದು ಪ್ರಯತ್ನ ಪಡ್ತೇವೆ. ಯಾಕಂದ್ರೆ ಅವನು ನಾಳೆ ಜೈಲಲ್ಲಿದ್ರು ಕೂಡ ಅದು ಇಬ್ಬರು ಅಂದ್ರೆ 2 ಕಡೆಯಿಂದ ಆದಂತ ತಪ್ಪು ಹೇಳುವಂತ ವಿಚಾರ ಆಗಿರುವಾಗ ಇಬ್ಬರು ಒಟ್ಟಾಗಿದ್ರೆ ಮುಂದಿನ ದಿನಗಳಲ್ಲಿ ಸರಿಯಲ್ಲಿ ಹೋಗುವಂತ ಒಂದು ವಿಚಾರಕ್ಕೆ ನಾವು ಪ್ರಯತ್ನ ಪಡ್ತೇವೆ. 100ಕ್ಕೆ 100 ನಾವು ಪ್ರಯತ್ನ ಪಡ್ತೇವೆ. ಅದೇ MLA ಗಳ ಮಾತಾಡಿಸಿ ನಾವು ಮನವೊಲಿಸುವಂತ ಪ್ರಯತ್ನ ನಾವು ಮಾಡ್ತೇವೆ ಅಂತ ವಿಶ್ವ ಸಮಾಜ ನಾವು ಮಾಡ್ತೇವೆ. ಎಲ್ಲ ಸಂಘ ಸಂಸ್ಥೆಗಳು ಸೇರಿಕೊಂಡು ನಾವು ಮಾಡ್ತೇವೆ. ಯಾಕಂದ್ರೆ ನಿಮ್ಗೆ ಮುಂದಿನ ದೊಡ್ಡ ಕ್ರಮ ನಾವು ಸಮಾಜದಲ್ಲಿ ನಾವು ದೊಡ್ಡ ಪ್ರತಿಭಟನೆ ಆಗಿರ್ಬೋದು. ಅದೇ ಹೇಳಿದಾಗೆ ಸಮಾವೇಶ ನಾವು ಹೇಗೆ ಸೇರಿದೇವ 18 ವರ್ಷದ ಮೇಲೆ ಕೇವಲ 1 ತಿಂಗಳಾದಂತಹ ಸಮಾವೇಶ ಗೋಲ್ಡ್ ಬೆಂಚ್ ಅಲ್ಲಿ 15,000 ಜನ ಸೇರಿದ್ದೇವೆ. ಇಂಥದ ಕೂಡ ನಾಳೆ ಅದರ 2ರಷ್ಟು ಸೇರುವಂತ ಸಾಧ್ಯತೆ ಕೂಡ ಇದೆ. ಹೌದು 1 ವೀಕ್ ಆದಷ್ಟೇ. ಹೌದು ಕರೆಕ್ಟ್. ಅಲ್ಲ ನಾವದೇ ಪ್ರತಿಕ್ರಿಯೆ ಬರ್ಲಿಲ್ಲ. ಹೌದು ಖಂಡಿತ. ಅಲ್ಲ ತಪ್ಪು ನೀವು ಹೇಳಿದ ಸರಿ. ನೈತಿಕತೆ ಬಗ್ಗೆ ತುಂಬಾ ಮಾತಾಡಿದ್ದಾರೆ. ಖಂಡಿತ ಅದೇ ನಾವೀಗ ಮಾಧ್ಯಮದಲ್ಲಿ ಒಂದು ಮಾಹಿತಿ ಕೊಟ್ಟು ನಿಮ್ಮ ನೇತೃತ್ವ ತುಂಬ ಹೊಂದಿದ್ರೆ ಅಲ್ಲಿ. ಯಾಕಂದ್ರೆ ನೀವು ಯಾವ ರೀತಿಯಲ್ಲಿ ನೀವು ಸಮಾಜ ತೋರಿಸ್ತೀರಿ ಆ ರೀತಿ ಸಮಾಜ ಅದನ್ನು ಒಪ್ಪಿಕೊಳ್ತದೆ. ಅದೇ ನಮ್ಗೆ ಅಂದ್ರೆ ಈಗ ಮುಖ್ಯವಾಗಿ ನಿಮ್ಮ ಮುಖಾಂತರ ಹೋದ್ರೆ ನಮ್ಗೇನು ನಮ್ಮ ಸಂಸ್ಥೆಗಳಿಗೆ ನಾವು MLA ನಮ್ಗೆ ಸುಲಭ ಆಗ್ತದೆ ಮಾಹಿತಿ ಕೊಡ್ಲಿಕ್ಕೆ. ಈಗ ಆಗ್ತಾ ಉಂಟು ಮುಂದಿನ ಗೊತ್ತಿದೆ ಎಲ್ಲರಿಗೂ ನಾವು ಸಂಪರ್ಕ ಮಾಡಿ ಇಲ್ಲಿ ಬಂದಿರೋದು. ನಾವಿಲ್ಲಿ ಆದ ಕೂಡಲೇ ನಾವೀಗ ಮನಪತ್ರ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಸಂಘ ಸಂಸ್ಥೆಗೆ ಸೇರಿಕೊಂಡು ಅದೇ ಇವತ್ತಾದ ಕೂಡಲೇ ನಾಳೆ ನಮ್ಮ ಸಮಾಜದ ಎಲ್ಲ ದಕ್ಷಿಣ ಜಿಲ್ಲೆ ಉಡುಪಿ ಜಿಲ್ಲೆ ಸ್ವಲ್ಪ ಸಭೆ ಕರೆಯುವಂತ ನಾಳೆಗೆ ಸಂಜೆಗಿದೆ. ನಾಳೆ ಸಂಜೆ ಕರೆದು ಅಲ್ಲಿ ನಾವು ತೀರ್ಮಾನ ತಗೊಳ್ತೇವೆ ಯಾವ ರೀತಿಯಲ್ಲಿ MLA ಹತ್ರ ಭೇಟಿ ಆಗೋದು. ದಕ್ಷಿಣ ಜಿಲ್ಲೆ ಉಡುಪಿ ಜಿಲ್ಲೆ 2 ಜಿಲ್ಲೆಗಳನ್ನು ಸೇರಿಕೊಂಡು ಎಲ್ಲ MLA ಗಳ ಹತ್ರ ಪ್ರತಿಕ್ರಿಯೆ ಅಂತ ವಿಚಾರಗಳಿವೆ. ಅದಾದ ಕೂಡಲೇ ನಾವು ಒಂದು ಮಾಧ್ಯಮ ಇನ್ನೊಂದು ನಾವು ಸಭೆ ಕರೀತೇವೆ. ಹೌದು ನಿನ್ನೆ ಮಾತಾಡುವಾಗ ಅದೇ ರೀತಿ ಇರ್ಬೋದು. ಯಾಕಂದ್ರೆ ಅವಳಿಗೆ ಮಗುವನ್ನು ನೋಡುವಾಗಲೇ ಅವರದ್ದು ತುಂಬಾ ಇದು ಬರ್ತಾ ಉಂಟು, ಸಮಸ್ಯೆ ತುಂಬಾ ಬರ್ತಾ ಉಂಟು. 1-2 ಅಲ್ಲ. ವಿಶ್ವಕರ್ಮ ಸಮಾಜ ಬರ್ತದೆ. ಹಿಂದೂ ಸಮಾಜದಲ್ಲಿ ಕೂಡ ನಿಮ್ಗೆ ಗೊತ್ತಿಲ್ಲ ಶ್ರೇಷ್ಠ ಸಮಾಜದಲ್ಲಿ ವಿಶ್ವಕರ್ಮ ಅಂತ ಹೇಳ್ತಾರೆ. ಯಾಕಂದ್ರೆ ಒಂದು ದೇವಸ್ಥಾನಗಳಲ್ಲಿ ಶಿಲೆ ಬೇಕಂದ್ರೆ ವಿಶ್ವಕರ್ಮ ಸಮಾಜ ಬೇಕು ಆರತಿ ಪೂಜೆ ಮಾಡಲಿಕ್ಕೆ. ಯಾಕಂದ್ರೆ ಈ ವಿಚಾರಗಳು ನಮ್ಮ ಸಮಾಜದಲ್ಲಿರುವಾಗ ನಮ್ಮ ಸಮಾಜದಲ್ಲಿ ನಾವು ವ್ಯವಸ್ಥೆ ಮಾಡ್ಕೊಂಡು ಹೋಗ್ತಿದ್ದೇವೆ. ಒಂದು ವೇಳೆ ಆಗುದಿಲ್ಲ ನಾವು ಬೇರೆ ಸಮಾಜದೊಟ್ಟಿಗೆ ಸೇರ್ಕೊಂಡು ಮಾಡ್ತೇವೆ. ಇಲ್ಲ ಒಂದು ವೇಳೆ ಅಲ್ಲಿ ಆಗೋದಿದ್ರೆ ಮುಂದಿನ ದಿನಗಳಲ್ಲಿ ಶಿಲ್ಪಕಲೆಯಲ್ಲಿ ಈಗ ನಿಮ್ಗೆ ನೋಡಬಹುದು ಒಂದೊಂದು ದೇವಸ್ಥಾನಗಳಲ್ಲಿ ವಿಗ್ರಹಗಳು ಮಾಡುವಂತದ್ದು ವಿಶ್ವಕರ್ಮ ಸಮಾಜ. ಅಯೋಧ್ಯೆಯಲ್ಲಿ ಕೂಡ ಮಾಡೋದು ವಿಶ್ವ. ಮುಂದಿನ ದಿನಗಳಲ್ಲಿ ಇಂಥದ್ದೇನಾದ್ರೂ ನಮ್ಮಲ್ಲಿ ಸಹಕಾರ ಸಿಗದೆ ಹೋದಲ್ಲಿ
ಮುಂದಿನ ದಿನಗಳಲ್ಲಿ ಆ ಒಂದು ವ್ಯವಸ್ಥೆ ಕೂಡ ನಾವು ಮಾಡುದಿಲ್ಲ ಅಂತ ಎಂಬ ಪ್ರಶ್ನೆ ಕೂಡ ಬರ್ತದೆ. ನಾಳೆ ಫೋಟೋ ಇಟ್ಟುಕೊಂಡು ಪೂಜೆ ಮಾಡುವ ವ್ಯವಸ್ಥೆ ಕೂಡ ಬರ್ಬೋದು. ಅಧ್ಯಕ್ಷರಾಗಿ ನಿಮ್ಮ ಎಂಟ್ರಿಗೆ ಲೇಟ್ ಆಗಿದೆ ಅಂತ ತುಂಬಾ ತಡ ಆಗಿದೆ. ಇಷ್ಟು ಸಮಯದಲ್ಲಿ ಆ ಮಹಿಳೆ ಮಗುವನ್ನು ಇಟ್ಕೊಂಡು ಸ್ಟೇಷನ್ SP ಆಫೀಸ್ ಅಂತ ತಿರುಗಾಡ್ತಿದ್ದಾರೆ. ಅವರಿಗೆ ಸಪೋರ್ಟ್ ಆಗಿ ನಂಜುಂಡಿ ಅವರು ಇದ್ದಾರೆ. ಈಗ ಪ್ರತಿಭಟನೆ ಅವರು ಹೇಳಿದ ಹಾಗೆ ಅವರೊಬ್ಬರೇ ಗಂಡಸ ಅಂತ ನೀವು ತಡವಾಗಿ ಇಷ್ಟಲಾಗಿ ಅಧ್ಯಕ್ಷರಾಗಿ ಆರಂಭದಲ್ಲಿ ಮಹಿಳೆಗೆ ಅನ್ಯಾಯ ಆದ ಸಂದರ್ಭ ಆರಂಭದಲ್ಲಿ ಪೊಲೀಸ್ ಮುಚ್ಚಳಿಕೆ ಇದೆಲ್ಲರೂ ನಾವು ಅಲ್ಲಿಂದ ಇದ್ದೇವೆ. ನೋಡಿ, ನಮ್ಗೆ ಪ್ರಚಾರ ಮುಖ್ಯ ಅಲ್ಲ, ನಮ್ಗೆ ಅಲ್ಲಿ ಮಹಿಳೆಗೆ ಅಲ್ಲಿ ನ್ಯಾಯ ಸಿಗಬೇಕಂತ ಮುಖ್ಯ. ನಾನು ಇದ್ರ ಹಿಂದೆ 2 ತಿಂಗಳ ಮುಂಚೆ ನಾವು ಅಲ್ಲಿ ಪುತ್ತೂರು ನಾನೇ ಪ್ರೆಸ್ಪೆಕ್ಟ್ ಮಾಡಿದ್ದೇನೆ. ಅದರ ಹಿಂದಿನ ದಿವಸ ಕೂಡ ನಾನು ಅವರ ಮಹಿಳೆಯ ಮನೆಗೆ ಹೋಗಿ ನಾನೇ ಕೂಡ ವೈಯಕ್ತಿಕವಾಗಿ ಮಾತಾಡಿದ್ದೇನೆ. ಪುತ್ತೂರು ಸಂಘ ವಿಶ್ವಕರ್ಮ ವೇಮನ ಸಂಘ ಸಂಸ್ಥೆ ಆರಂಭದಲ್ಲಿ ಈ ವಿಚಾರವನ್ನು ಎತ್ತಿ ಹಿಡಿದದ್ದು ವಿಶ್ವಕರ್ಮ ವೇಮನ ನಮ್ಮ ಸಂಸ್ಥೆ ನಾವು ಎತ್ತಿಡೋದು. ಅಧ್ಯಕ್ಷರಾಗಿ ನಾವಲ್ಲಿ ಕಾರ್ಯಕರ್ತ ವಿಶ್ವಕರ್ಮ ಸಮಾಜದ ಒಂದು ಅವರೊಂದು ಮಹಿಳೆಯನ್ನು ಅಣ್ಣನಾಗಿ ಒಂದು ಸಲ ನಾವಲ್ಲಿ ಕೆಲಸ ಮಾಡಿದ್ದೇವೆ. ನಾವು ಹಿಂದೆ ಕೆಲಸ ಆಗ್ತಾ ಇತ್ತು, ಆದ್ರೆ ಮಾಧ್ಯಮಕ್ಕೆ ನಾವು ಬಲ್ಲಿ ಹೋಗ್ಲಿ. ಯಾಕಂತ ಹೇಳಿದ್ರೆ ನಮ್ಗೆ ಅಲ್ಲಿ ವ್ಯವಸ್ಥೆ ಆಗ್ಬೇಕಲ್ಲಿ, ಆ ಮಹಿಳೆಗೆ ನ್ಯಾಯ ಸಿಗಬೇಕು. ಈಗ ನ್ಯಾಯ ಸಿಗ್ಲಿಕ್ಕೆ ಕೊನೆ ಹಂತಕ್ಕೆ ಬಂತು. ಈಗ ನಾವು ಮಾತಾಡ್ತೇವೆ, ನಾಳೆ ನ್ಯಾಯ ಸಿಗ್ಲೇಬೇಕು. ಸಿಗದ ಹೋದಲ್ಲಿ ನಾವು ಮುಂದಿನ ದೊಡ್ಡ ರೀತಿಯ ಕ್ರಮ ನಾವು ತಗೊಳ್ತೇವೆ ಅಂತ ಹೇಳುವಂತ ವಿಚಾರ. ಅದೇ ಯಾಕಂದ್ರೆ ಸೂಕ್ಷ್ಮತೆ ತುಂಬಾ ಇರ್ತದೆ ಸರ್. ಯಾಕಂದ್ರೆ ನಂಜನೂರು ಬಂದಿರ್ಬೋದು, ಇಲ್ಲ ಇರೋದಿಲ್ಲ. ಯಾಕಂದ್ರೆ ಅವರು ಬೆಂಗಳೂರಿಗೆ ಇವರು ಸಂಪರ್ಕ ಹೋಗಿದ್ದಾರೆ. ಯಾಕಂದ್ರೆ ಇವರು ಬೆಂಗಳೂರು ಹೋಗು ನಾನು ಪುತ್ತೂರಲ್ಲಿ ಪ್ರೆಸ್ ಮೀಟ್ ಅಲ್ಲಿ ಹೇಳಿದೆ. ಈಗಲ್ಲ, ನಾನು ನಂಜನೂರು ಬರೋ ಹಿಂದೆ ಕೂಡ ನಾವು ಇಲ್ಲಿ ಪುತ್ತೂರಲ್ಲಿ ನಾವು ಸಭೆ ಕರೆದಿದ್ದೇವೆ, ಮೀಟಿಂಗ್ ಮಾಡಿದೆ. ಒಕ್ಕೂಟದ ಅಧ್ಯಕ್ಷರು ನೋಡಿದ್ವಿ, ವಿಶ್ವಕರ್ಮ ಒಕ್ಕೂಟದ ಅಧ್ಯಕ್ಷರು ಮತಾಚಾರ್ಯ ಕೂಡ ಸಭೆಯಲ್ಲಿ ಮಾತಾಡಿದ್ದಾರೆ. ಅದರಿಂದ ಪೊಲೀಸ್ ಸ್ಟೇಷನ್ ಮುಚ್ಚಳಿಕೆವರೆಗೂ ಕೂಡ ನಾವು ಅಲ್ಲಿದ್ದೇವೆ. ನಮ್ಮ ಸಂಸ್ಥೆ, ನಮ್ಮ ಸಂಘ ಸಂಸ್ಥೆಗಳಿದ್ದರು, ನಾವು ಕೂಡ ಹೋಗಿ ಅಲ್ಲಿ ಮಾತಾಡಿದ್ದೇವೆ ಅವ್ರ ಹತ್ರ. ಅಷ್ಟೇ. ಯಾವ್ದ್ರಲ್ಲಿ ಅಲ್ಲ, ಯಾಕೆಂದ್ರೆ ಒಂದು ಹೆಣ್ಣಿನ ಒಂದು ಮದುವೆ ಒಂದು ಮರ್ಯಾದೆ ಪ್ರಶ್ನೆ. ನಾವು ನಮ್ಗೇನಂದ್ರೆ ಒಂದು ಅವರಿಗೆ ಮದುವೆ ಮಾಡಿಕೊಡುದು. ಈಗ ಮದುವೆ ಆದ್ರೂ ಅಂದ್ರೆ ಕಾನೂನಿಗಿಂತ ಹೊರತುಪಡಿಸುವ ಕೆಲವು ಇರ್ತದೆ. ಅಂದ್ರೆ ಒಂದು ಮದುವೆ ಆದ್ರೆ ಒಳ್ಳೆ ರೀತಿಯಲ್ಲಿ ಆದ್ರೆ ನಮ್ಗೆ ಕೂಡ ಒಂದು ನಮ್ಮ ಮಹಿಳೆ ಒಂದು ಒಳ್ಳೆ ಸ್ಥಾನಮಾನದಲ್ಲಿ ಹೋಗಿದ್ದಾರೆ ಅಂತ ನಮ್ಗೆ ಒಂದು ವಿಶ್ವಾಸ, ನಮ್ಗೆ ಒಂದು ಗೌರವ ಇರ್ತದೆ. ಅಂದ್ರೆ ಇಷ್ಟು ದೊಡ್ಡ ಆಗ್ಲಿಕ್ಕೆ ನಾವು ಎಣಿಸಿರ್ಲಿಲ್ಲ, ಇದು ಇಷ್ಟು ದೊಡ್ಡದಾಗಿದೆ. ಇನ್ನು ಕೂಡ ಅವನ್ನು ಆ ಹಠ ಬಿಡ್ತೀವಿ ಅಂತ ಹೇಳುವುದಕ್ಕೆ ನಾವೀಗ ಮುಂದೆ ಬಂದಿದ್ದೇವೆ. ಟಾರ್ಗೆಟ್ ಮಾಡಿರುವಂತಹ ವಿಚಾರ ಅವರು. ಆದ್ರೆ ನಾವು ಯಾಕೆಂದ್ರೆ ನೋಡಿ, ಅದೇ ಹೇಳಿದ್ರೆ ನಾವೀಗ ಹಿಂದಿನ ಇಲ್ಲಿ ತನಕ ಇಲ್ಲ, ಇನ್ನು ನಾವು ಟಾರ್ಗೆಟ್ ಮಾಡ್ಲಿಕ್ಕೆ ನಾವು ಬಿಡುದಿಲ್ಲ. ನಾವು ಅದಕ್ಕಿಂತ ಬೇಕಿದ್ದ ಎಲ್ಲ ನಾವು ಮಾಡ್ತೇವೆ, ವ್ಯವಸ್ಥೆ ಮಾಡ್ತೇವೆ. ಇನ್ನು ನಾವು ಸಮಾಜ ನಾವು ಅವರೊಟ್ಟಿಗೆ ಇದ್ದೇವೆ, ಮುಂದೆ ಕೂಡ ನಾವು ಕಂಪ್ಲೀಟ್ ಆಗಿ ಇರ್ತೇವೆ. ಎಲ್ಲ ವಿಚಾರ ನಾವು ಇರ್ತೇವೆ ಅವರೊಟ್ಟಿಗೆ ಎಲ್ಲ.